ಮೇಘಾಲಯದಲ್ಲಿ ಪತಿಯನ್ನ ಕೊಂದು ಮುಗಿಸಿದಂತಹ ಸೋನಂ ವಿಚಾರ ಇಡೀ ದೇಶವೇ ಕಂಡು ಆಘಾತಕ್ಕೊಳಗಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಪತಿಗೆ ಚಿನ್ನಾಭರಣ ಧರಿಸೋದಕ್ಕೆ ಸೋನಂ ಒತ್ತಾಯಿಸಿದ್ಲು ಅಂತ ಇನ್ಫಾರ್ಮೇಶನ್. ಒಂದು 10 ಲಕ್ಷದಷ್ಟು ಚಿನ್ನ ನೀನು ಹಾಕಲೇಬೇಕು ಅಂತ ಹಠ ಹಿಡಿದಿದ್ಲಂತೆ. ರಿಟರ್ನ್ ಟಿಕೆಟ್ ಬುಕ್ ಮಾಡದೆ ಹಂತಕ್ಕೆ ಸಿಕ್ಕಿ ಬಿದ್ದಿತ್ತು. ಮೇಘಾಲಯಕ್ಕೆ ಹೋಗೋದಕ್ಕೆ ಮಾತ್ರ ಟಿಕೆಟ್ ಬುಕ್ ಆಗಿತ್ತು, ವಾಪಸ್ ಬರೋದಕ್ಕೆ ಟಿಕೆಟ್ ಆಗಿರಲಿಲ್ಲ. ಯೂಶಲಿ ಈಗ ಈ ಥರದ ಟ್ರಿಪ್ಗೆಲ್ಲ ಹೋಗೋರು 1 ರೌಂಡ್ ಟಿಕೆಟನ್ನು ಬುಕ್ ಮಾಡ್ಕೊಳ್ತಾರೆ, ಹೋಗೋದಕ್ಕೆ ಬರೋದಕ್ಕೆ 2ಕ್ಕೂ. ಬಟ್ ಈಕೆ ಹಂಗೆ ಮಾಡಿರಲಿಲ್ಲ. ಹನಿಮೂನ್ ತೆರಳೋಕೆ ಮುಂಚೆ ಮೇ 14ನೇ ತಾರೀಕು ಪ್ರಿಯಕರನ ಜೊತೆಗೆ ಮಾತುಕತೆಯನ್ನು ನಡೆಸಿದ್ಲಂತೆ. ನೋಡಿ, ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ ತನಕ ಈಕೆ ಫೋನ್ ಕಾನ್ವರ್ಸೇಷನಲ್ಲಿ ಇದ್ಲಂತೆ. ಹೆಂಗೆ ಅಷ್ಟೊತ್ತಾಗಲೇ ಆಕೆದು ಮದುವೆ ಆಗಿತ್ತು. ರಘುವಂಶಿಗೆ ಒಂಚೂರು ಡೌಟ್ ಬರಲಿಲ್ವಾ? ಇದಂತೂ ಭಾಳ ಕ್ವೆಶ್ಚನ್ ಮಾರ್ಕ್ ಆಗಿ ಮೂಡ್ತಾ ಇದೆ. ಆವತ್ತಿನ ದಿನಾನೇ ಅಷ್ಟೆಲ್ಲ ಮಾತುಕತೆಯನ್ನು ನಡೆಸಿ ಹತ್ರ ಒಂದು 5-6 ಗಂಟೆ ಮಾತುಕತೆ ನಡೆಸಿ ಮರುದಿನ ಬೆಳಗ್ಗೆ ರಾಜಾ ಸಿಂಗ್ ಹಾಗೂ ಹಂತಕರ ಜೊತೆಗೆ ಕೆಫೆಯಲ್ಲಿ ಈಕೆ ಭೇಟಿಯಾದ್ಲಂತೆ. ಇಲ್ಲೇ ಕೊಲೆಗೆ ಸಂಚು ರೂಪಿಸಿದ್ರು ಹಂತಕರು ಅಂತ ತಿಳಿದು ಬರ್ತಾ ಇದೆ. ಗಂಡ ರಘುವಂಶಿಗೆ ಇಲ್ಲಿಗೆ ಮೇಘಾಲಯಕ್ಕೆ ಹೋಗೋಕೆ ಒಂಚೂರು ಇಷ್ಟ ಇರಲಿಲ್ವಂತೆ. ಈಕೆ ಬಯಸಿದಂತೆ, ನಾವು ನೆನ್ನೆನೂ ಹೇಳ್ತಾ ಇದ್ವಿ, ಈಕೆ ಇಷ್ಟದ ಪ್ರಕಾರ ಮೇಘಾಲಯಕ್ಕೆ ಹೋಗಿದ್ದು. ಹೇಗಿದ್ರು ಕಾಡಿನಿಂದ ಕೂಡಿದ್ದ ಲ್ಯಾಂಡ್ಸ್ಕೇಪ್ ಅದು, ಸೊ ಅಲ್ಲಿ ಕೊಂದು ಮುಗಿಸಿದ್ರೆ ಯಾರಿಗೂ ಗೊತ್ತಾಗಲ್ಲ, ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಬಿಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ಲು. ವಿಚಾರಣೆ ವೇಳೆ ಎಲ್ಲ ಮಾಹಿತಿ ಬಹಿರಂಗ ಆಯಿತು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಮೇ 16ನೇ ತಾರೀಕು ಆಕೆ ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ ತನಕ ಮಾತುಕತೆ ನಡೆಸಿದ್ದಾಳೆ ಅನ್ನೋದ್ರ ಒಂದು ಮಾಹಿತಿ ನೋಡ್ತಾ ಇದ್ವಿ. ಅಷ್ಟೊತ್ತಿಗಾಗಲೇ ಆಕೆದು ಮದುವೆ ಆಗಿತ್ತು. ಗಂಡನಿಗೆ ಒಂಚೂರು ಅನುಮಾನ ಬಂದಿರಲಿಲ್ವಾ? ಆಮೇಲೆ ಈ ಹಂತಕ್ಕೆ ಸೋನಂ ಕುಟುಂಬಸ್ಥರ ಇನ್ವಾಲ್ವ್ಮೆಂಟ್ ಏನು ಅಂತ. ಯಾಕಂದರೆ ಕೆಲವರು ಹೇಳ್ತಾ ಇರೋದು ಅವರಿಗೆ ಈಕೆಯ ಲವ್ ಅಫೇರ್ ಗೊತ್ತಿತ್ತು, ಆದರೂ ಗಂಡನ ಹತ್ರ ದುಡ್ಡಿತ್ತು, ಹೀಗಾಗಿ ಮಗಳನ್ನು ಕಳಿಸಿ ಆಸ್ತಿನೂ ಹೊಡ್ಕೊಳ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು ಅಂತ. ಸೊ ತನಿಖೆ ಹೆಂಗೆಲ್ಲ ಸಾಗ್ತಾ ಇದೆ? ಮಮತಾ, ಕರ್ನಾಟಕದಲ್ಲಿ 1992ರಲ್ಲಿ ಒಂದು ಚಿತ್ರ ತೆರೆ ಕಂಡಿತ್ತು. ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಚಿತ್ರ, ಬಾನಲ್ಲೆ ಮಧುಚಂದ್ರಕ್ಕೆ ಚಿತ್ರ. ನಿವೃತ್ತ IAS ಅಧಿಕಾರಿ ದಿವಂಗತ ಕೆ ಶಿವರಾಮ್ ಅವರು ಇದರಲ್ಲಿ ಅಭಿನಯವನ್ನ ಮಾಡಿದ್ರು. ತುಂಬಾ ಮನೋಜ್ಞವಾಗಿದ್ದಂತಹ ಚಿತ್ರ. ಆ ಚಿತ್ರದ ತಿರುಳೇನಿದೆ ಇವತ್ತಿನ ಕೊಲೆಗೆ ಸೇಮ್ ಟು ಸೇಮ್ ಇದೆ. ಅಲ್ಲಿ ಪತ್ನಿಯನ್ನ ಕೊಲೆ ಮಾಡೋದಕ್ಕೆ ಬಳಸಿದಂತಹ ತಂತ್ರ ಏನಿತ್ತಲ್ಲ, ಅದನ್ನ ಇವತ್ತು ಪತಿಯನ್ನ ಕೊಲೆ ಮಾಡೋದಕ್ಕೆ ಬಳಸಿದ್ದಾಳೆ. ಅಲ್ಲಿ ಫಿಲಂನಲ್ಲಿ ಆತ ಹನಿಮೂನ್ಗೆ ಅಂತೇಳಿ ಹೆಂಡತಿಯನ್ನ ಕರ್ಕೊಂಡೋಗಿ ಕೊಲೆ ಮಾಡ್ತಾನೆ. ಆತ ರಿಟರ್ನ್ ಟಿಕೆಟ್ ಅನ್ನ ಒಂದು ಬುಕ್ ಮಾಡ್ಕೊಂಡಿರ್ತಾನೆ, ಅದರಿಂದ ಆತ ಸಿಕ್ಕಾಕೊಳ್ತಾನೆ. ಇಲ್ಲೂ ಕೂಡ ಆಗಿರೋದಿದೆ. ಮೇಘಾಲಯಕ್ಕೆ ಈ ಸೋನಂ ತನ್ನ ಪತಿಯನ್ನ ಕರೆದು, ಈ ರಘುವಂಶಿಯನ್ನ ಕರೆದು ಹೋದಂತಹ ಸಂದರ್ಭದಲ್ಲಿ ಈತ ಹೋಗ್ಬೇಕಾದ್ರೆ ಇಬ್ಬರಿಗೂ ಟಿಕೆಟ್ ಅನ್ನ ಮಾಡಿಸ್ಕೊಂಡಿದ್ದಾಳೆ, ಮತ್ತೆ ಬರ್ಬೇಕಾದ್ರೆ ಸಿಂಗಲ್ ಟಿಕೆಟ್ ಅನ್ನ ಮಾಡಿಸ್ಕೊಂಡಿದ್ದಾಳೆ. ಮೇ 16ನೇ ತಾರೀಕು ಇಡೀ ರಾತ್ರಿ ತನ್ನ ಬಾಯ್ ಫ್ರೆಂಡ್ ಮತ್ತೆ ಈ 3 ಜನ ಬಾಡಿಗೆ ಹಂತಕರೇ ಯಾರಿದ್ರಲ್ಲ ಅವ್ರ ಜೊತೆ ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ಮಾತನಾಡಿದ್ದಾಳೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಈತನಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಪುಸ್ಲಾಯಿಸಿ ಈಕೆಯ ಗಂಡನನ್ನ ಹನಿಮೂನ್ಗೆ ಕರೆದೊಯ್ದು ಕೊಲೆ ಮಾಡುವ ಕೆಲಸವನ್ನ ಆಕೆ ಮಾಡಿದ್ದಾಳೆ. ಆರಂಭದಲ್ಲಿ ಇಬ್ರು ಕೂಡ ಮೇಘಾಲಯದಲ್ಲಿ ನಾಪತ್ತೆ ಆಗೋದ್ರು, ಚಾರಣಕ್ಕೆ ಹೋದಂತಹ ಸಂದರ್ಭದಲ್ಲಿ ಅನ್ನೋ ಮಾಹಿತಿಗಳು ಹರಿದಾಡ್ತು. ಸಾಕಷ್ಟು ಜನ ಈ ಹಿಂದೆ ನಾಪತ್ತೆಯಾಗಿದ್ರಿಂದ ಮೇಘಾಲಯ ಸರ್ಕಾರ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿತ್ತು, ಮತ್ತೆ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಕೂಡ ಆಯ್ತು. ಆದ್ರೆ ಯಾವಾಗ ಜೂನ್ 2ನೇ ತಾರೀಕು ಈತನ ಶವ ಸಿಕ್ತು, ಅಂದ್ರೆ ಒಂದು ಕಂದಕದಲ್ಲಿ, ಜಲಪಾತದ ಕಂದಕದಲ್ಲಿ ಕೊಡಲಿಯಿಂದ ಕೊಚ್ಚಿದಂತಹ ರೀತಿಯಲ್ಲಿ ಈತನ ಶವ ಸಿಕ್ತು. ಅದಾದ ಬಳಿಕ ಒಂದೊಂದೇ ಮಾಹಿತಿಗಳು ರಿವೀಲ್ ಆಗ್ತಿದೆ. ಈಕೆಯೇ ಕೊಲೆ ಹಂತಕ್ಕೆ ಅನ್ನೋದು ಇದೀಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋದು. ಮತ್ತೆ ಇದೀಗ ಆ ರಘುವಂಶಿಯ ತಂಗಿ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಆಕೆಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಡೈವರ್ಸ್ ಕೊಡ್ಬೋದಿತ್ತು, ಅಥವಾ ಮದುವೆಗೆ ಬಿಫೋರ್ ಹೇಳ್ಬೋದಿತ್ತು. ಆದ್ರೂ ಕೂಡ ಈ ರೀತಿ ನಂಬಿಸಿ ಕುತ್ತಿಗೆ ಕುಯ್ಯೋದು ಎಷ್ಟು ಸರಿ ಅನ್ನೋ ಮಟ್ಟಿಗೆ ಆಕೆ ಕೂಡ ಮಾತನಾಡಿರೋದು. ಎಲ್ಲ ಒಂದ್ ಕಡೆ ಈಕೆಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬಿಡ್ಬೋದಿತ್ತು. ಇನ್ನು ಇತ್ತೀಚೆಗೆ ಮದುವೆ ಆಗಿ ಇನ್ನೂ ಕೂಡ 15 ದಿನ ಕಳೆದಿಲ್ಲ, ಆಗ್ಲೇ ಗಂಡನ ಮೇಲೆ ಈ ರೀತಿಯಾದಂತಹ ಕ್ರೂರತ್ವ, ಇಷ್ಟರ ಮಟ್ಟಿಗೆ ಕೊಲೆ ಮಾಡ್ತಕ್ಕಂತಹ ಮನಸ್ಸು ಈಕೆಗೆ ಬಂದಿದ್ದಾದ್ರೂ ಹೇಗೆ? ಒಂದು ಬಾಯ್ ಫ್ರೆಂಡ್ನ ಜೊತೆ ಸೇರಿ ಈಕೆ ಇಷ್ಟೆಲ್ಲ ರಗಳೆಯನ್ನ ಮಾಡಿದ್ದಾಳೆ. ಸದ್ಯ ಆಕೆಯನ್ನ ಇದೀಗ ಮೇಘಾಲಯದ ಶಿಲ್ಲಾಂಗ್ಗೆ ಕರೆದೊಯ್ಯಲಾಗಿದೆ. ಅಲ್ಲಿನ ಮೇಘಾಲಯ ಪೊಲೀಸರು ಆಕೆಯನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಒಟ್ಟಿನಲ್ಲಿ ನೋಡಿ, ಸುಂದರವಾದ ಸಂಸಾರನ ಕಟ್ಕೊಳ್ಬೋದಾಗಿತ್ತು, ಬಟ್ ಆಯ್ಕೆ ಮಾಡ್ಕೊಂಡಿದ್ದೇನಿದ್ರು ಜೈಲೂಟ. ಹೀಗಾಗಿ ಬಯಸಿದ್ದು ಸಿಕ್ಕಿದೆ, ಬಯಸಿ ಬಂದ ಭಾಗ್ಯ ಸಿಕ್ಕಿದೆ ಆಕೆಗೆ. ಇನ್ನೇನಿದ್ರು ಕೂಡ ಜೈಲಲ್ಲಿ ಅವ್ರ ಕಡೆ ಎಲ್ಲ ಈ ರೋಟಿ ಚಪಾತಿ ಎಲ್ಲ ಮುರಿತಾರೆ. ಸೊ ಅದನ್ನು ಮಾಡ್ತಾಳೆ ಆಕೆಯ ಸಂಗಡಿಗರು ಅನ್ನೋದು ಗೊತ್ತಾಗ್ತಾ ಇದೆ.